ಬೆಂಗಳೂರಿನಲ್ಲಿ ರಸ್ತೆಗಳದ್ದು ಒಂದು ರೀತಿ ಅಧ್ವಾನ ಆದರೆ ಅದರ ನಡುವೆ ಈ ಸ್ಪೀಡ್ ಬ್ರೇಕರ್ ಕಥೆ ಇನ್ನೊಂದು ರೀತಿ. ಸ್ಪೀಡ್ ಬ್ರೇಕರ್ ಅಂದರೆ ಸ್ಪೀಡ್ ಕಂಟ್ರೋಲ್ಗೆ ಅಂತ ಈ ಸ್ಪೀಡ್ ಬ್ರೇಕರ್ಗಳನ್ನು ಹಲವು ಕಡೆ ಹಾಕಿರ್ತಾರೆ. ಬಟ್ ಇದೇ ಕೆಲವು ಕಡೆ ಜನರಿಗೆ ಸಮಸ್ಯೆಯನ್ನು ತಂದೊಡ್ತಾ ಇದೆ. ಎಲ್ಲಿ ಮತ್ತು ಯಾಕೆ ಮತ್ತು ಹೇಗೆ ನೋಡ್ತಾ ಹೋಗೋಣ. ಇದು ಡೇಂಜರಸ್ ಸ್ಪೀಡ್ ಬ್ರೇಕರ್. ಕಿತ್ತೋದ ಸ್ಪೀಡ್ ಬ್ರೇಕರ್ನಿಂದ ಕಿರಿಕಿರಿ. ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಹೇಳತೀರದ್ದಾಗಿದೆ. ರಸ್ತೆಗಳ ಮೇಲೆ ಹಾಕಿರುವಂಥ ಸ್ಪೀಡ್ ಬ್ರೇಕರ್ಗಳೇನಿದ್ದಾವೆ ಆ ಸ್ಪೀಡ್ ಬ್ರೇಕರ್ಗಳು ಹಾಳಾಗಿದ್ದರೂ ಕೂಡ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ನಾನೀಗ ಮಾಗಡಿ ಮುಖ್ಯ ರಸ್ತೆಯಲ್ಲಿದ್ದೇನೆ. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲೊಂದು ಸ್ಪೀಡ್ ಬ್ರೇಕರನ್ನು ಹಾಕಿದ್ದಾರೆ. ಇದೇನು ಮಾಲ್ ಇದೆ, ಮಾಲ್ ಪಕ್ಕದಲ್ಲೇ ಒಂದು ಸ್ಪೀಡ್ ಬ್ರೇಕರನ್ನು ಹಾಕಿದ್ದಾರೆ. ಸ್ಪೀಡ್ ಬ್ರೇಕರ್ ಸಂಪೂರ್ಣವಾಗಿ ಹಾಳಾಗಿರುವಂಥ ಸ್ಪೀಡ್ ಬ್ರೇಕರನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಒಂದು ವೇಳೆ ಅಂದರೆ ವಾಹನ ಸವಾರರು ಓಡಾಡುವಂಥ ಸಂದರ್ಭದಲ್ಲಿ ಬೋಲ್ಟು ನೆಟ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಟೈರ್ಗೆ ಸಿಗಾಕೊಂಡು ಪಂಚರ್ ಆಗುವಂಥ ಸಾಧ್ಯತೆಗಳಿರ್ತವೆ. ಟೂ ವೀಲರ್ ಆಗಿರ್ಬೋದು, ಟೂ ವೀಲರ್ಗಳಂತೂ ಪ್ರತಿದಿನವೂ ಕೂಡ ಬಿದ್ದು ಹೋಗ್ತಾರೆ ಅನ್ನುವಂಥ ಮಾತುಗಳನ್ನು, ಗಾಯಗಳಾಗ್ತವೆ, ಬೀಳ್ತಾ ಇರ್ತಾರೆ, ಗಾಯಗಳಾಗ್ತಿರ್ತವೆ, ಅಪಘಾತಗಳು ಪ್ರತಿದಿನವೂ ಆಗುತ್ತೆ ಅನ್ನುವಂಥ ಮಾತನ್ನು ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾರೆ. ನೋಡಿದ್ರಲ್ಲ ಈ ರಸ್ತೆಯ ಮೇಲೆ ಇರುವ ಸ್ಪೀಡ್ ಬ್ರೇಕರ್ ದುಸ್ಥಿತಿಯನ್ನ. ಈ ರಸ್ತೆಯಲ್ಲಿ ಸಾಗುವ ವಾಹನ ಸವಾರರು ಈ ಸ್ಪೀಡ್ ಬ್ರೇಕರ್ ದಾಟಿದ್ರೆ ಅಪಾಯದ ಗಡಿ ದಾಟದಂತೆ ಆ ಮಟ್ಟಿಗೆ ಭೀತಿ ಹುಟ್ಟಿಸುತ್ತೆ ಈ ಸ್ಪೀಡ್ ಬ್ರೇಕರ್. ಅಂದಹಾಗೆ ಈ ಡೇಂಜರಸ್ ಸ್ಪೀಡ್ ಬ್ರೇಕರ್ ಇರೋದು ಮಾಗಡಿ ರಸ್ತೆಯಲ್ಲಿ. ಲೂಲು ಮಾಲ್ ಪಕ್ಕದಲ್ಲಿನ ಮಾಗಡಿ ರಸ್ತೆಯಲ್ಲಿ ಸುಮಾರು ತಿಂಗಳುಗಳಿಂದ ಈ ಸ್ಪೀಡ್ ಬ್ರೇಕರ್ ಈ ರೀತಿ ಹಾಳಾಗಿದೆ. ಸಂಪೂರ್ಣ ಆ ಬೋಲ್ಟ್ಗಳು ಮೇಲೆತ್ತಿವೆ. ಟೂ ವೀಲರ್, ಆಟೋ, ಕಾರುಗಳಂತೂ ಈ ಸ್ಪೀಡ್ ಬ್ರೇಕರ್ ದಾಟೋದಿಕ್ಕೆ ಹರಸಾಹಸ ಪಡುವಂತಾಗಿದೆ. ಈಗ ಗಮನಿಸಬಹುದು ನೀವು ಕೂಡ, ಆ ಬೋಲ್ಟ್ ಎಲ್ಲವೂ ಕೂಡ ಮೇಲೆ ಬಂದಿದೆ. ಅದನ್ನಾದರೂ ತೆರವು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಕೂಡ ಮಾಡದೇ ಇರುವಂಥದ್ದು ಇಲ್ಲಿ ಗೊತ್ತಾಗ್ತದೆ. ಜೊತೆಗೆ ವಾಹನಗಳನ್ನು ಗಮನಿಸ್ಬೋದು. ವಾಹನಗಳು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸ್ಲೋ ಆಗ್ತಾರೆ. ಒಂದು ಹಂಪಿದ್ದಾಗ ಸ್ಲೋ ಆಗಿ ಹೋಗುವಂಥ ಒಂಥರ. ಆದರೆ ಈ ರೀತಿಯಾಗಿ ಬೋಲ್ಟ್ಗಳಿದ್ದಂಥ ಸಂದರ್ಭದಲ್ಲಿ ಅಪಘಾತಗಳು ಕಟ್ಟಿಟ್ಟ ಬುತ್ತಿ ಅಪಘಾತಗಳಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಂದು ಸ್ವಲ್ಪ ಏನಾದರೂ ಸ್ಪೀಡಲ್ಲಿದ್ದರು ಅಂದರೆ ಇಲ್ಲಿ ಅಪಘಾತ ಗ್ಯಾರಂಟಿ ಮತ್ತು ದೊಡ್ಡ ಮಟ್ಟದ ಅನಾಹುತಗಳಾಗ್ತವೆ. ಟೂ ವೀಲರ್ಗಳಾಗಿರ್ಬೋದು ಅಥವಾ ಫೋರ್ ವೀಲರ್ಗಳಾಗಿರ್ಬೋದು, ಎಲ್ಲರೂ ಕೂಡ ಭಯದಲ್ಲೇ ಇಲ್ಲಿ ವಾಹನವನ್ನು ಸಂಚರಿಸುವಂಥ ಇದು ಬಂದಿದೆ ಇಲ್ಲಿ. ಅಂದರೆ ಆ ಭಯದಲ್ಲೇ ವಾಹನವನ್ನು ಓಡಿಸಬೇಕಾದಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ದೊಡ್ಡ ಅನಾಹುತಗಳಾಗುವಂಥ ಮೊದಲು, ಅಂದರೆ ಈಗ ಅರ್ಧ ಹೋಗಿದೆ, ಅಂದರೆ ಮಧ್ಯಭಾಗದಲ್ಲಿ ರಸ್ತೆಯ ಸೆಂಟ್ರಲ್ಲಿ ಈ ರೀತಿಯಾಗಿ ಒಂದು ರೀತಿ ಬೋಲ್ಟ್ಗಳೆಲ್ಲವೂ ಕೂಡ ಕಿತ್ತು ಬಂದಿರುವಂಥದ್ದು. ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ. ಈಗ ಮತ್ತೆ ಉಳಿದಂಥ ಸ್ಪೀಡ್ ಬ್ರೇಕರು ಕೂಡ ಹಾಳಾಗಿ ಹೋಗಿರುವಂಥದ್ದನ್ನು ಗಮನಿಸ್ಬೋದು. ಇಲ್ಲೂ ಕೂಡ ಹಾಳಾಗಿದೆ, ಅದನ್ನು ಕೂಡ ತೆರವು ಮಾಡಿಲ್ಲ. ಅಂದರೆ ಹಾಕೋದಷ್ಟೇ ನಮ್ಮ ಕೆಲಸ, ಅದು ಮಾನಿಟ್ರಿಂಗ್ ಮಾಡೋದು ಅಥವಾ ಹಾಳಾಗಿದೆಯಾ ಅನ್ನೋಂಥದ್ದನ್ನು ನೋಡೋದು ನಮ್ಮ ಕೆಲಸ ಅಲ್ಲ ಅನ್ನೋ ಥರದ ಮನಸ್ಥಿತಿಗೆ ಅಧಿಕಾರಿಗಳು ಬಂದಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೇನು ಒಂದೆರಡು ದಿನಗಳಿಂದ ಅಲ್ಲ, ಹಲವು ತಿಂಗಳಿನಿಂದಲೂ ಕೂಡ ಇದೇ ರೀತಿಯಾದಂಥ ದುಸ್ಥಿತಿಯಲ್ಲಿ ಈ ಸ್ಪೀಡ್ ಬ್ರೇಕರ್ ಇದೆ. ಇನ್ನು ಈ ರಸ್ತೆಯಲ್ಲಿನ ಸ್ಪೀಡ್ ಬ್ರೇಕರ್ ಅಪಾಯ ತಂದೊಡ್ತಾನೆ ಇದೆ. ಪ್ರತಿದಿನ ವಾಹನ ಸವಾರರು ಎದ್ದು ಬಿದ್ದು ಹೋಗ್ತಾನೆ ಇದ್ದಾರೆ. ಪ್ರತಿದಿನ ಅಪಘಾತ ಮಾಮೂಲಿ ಅನ್ನುವಂತೆ ಆಗ್ಬಿಟ್ಟಿದೆ. ಅದೃಷ್ಟ ಅಂದ್ರೆ ಯಾವುದೇ ದೊಡ್ಡ ಮಟ್ಟದ ಅವಘಡ ಸಂಭವಿಸಿಲ್ಲ. ಇನ್ನು ಈ ಮಾಗಡಿ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ನ ಬೋಲ್ಟ್ಗಳು ಮೇಲೆದ್ದಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರು ಅಪಘಾತ ಗ್ಯಾರಂಟಿ. ಈ ರೀತಿ ಇದ್ರೂ ಕೂಡ ಸರಿಪಡಿಸಿದ ಬಿಬಿಎಂಪಿ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗಾಡಿ ಎಲ್ಲ ಇದಾಗ್ತದೆ ಸರ್, ತುಂಬಾ ಇದು ಪ್ರಾಬ್ಲಮ್ ಆಗ್ತದೆ. ಬೇರಿಂಗ್ ಎಲ್ಲ ಹೋಗ್ಬಿಡ್ತದೆ, ನಮ್ಮದು ಮೇಲೆ ಬಂದ್ಬಿಡ್ತದೆ ಟೈರ್, ಅದು ಬೇರಿಂಗ್ ಎಲ್ಲ ಹೋಗ್ಬಿಟ್ಟು ಅದು ತುಂಬ ಕಷ್ಟ ಆಗ್ಬಿಡ್ತದೆ. ಕಸ್ಟಮರ್ ಏನು ಹೇಳ್ತಾರೆ, ನಿಧಾನ ಹೋಗ್ರಿ, ಯಾಕ್ರೆ ಇಷ್ಟು ಸ್ಪೀಡ್ ಬರ್ತೀರಾ, ಅದು ಅಪ್ಪಿರೋದ್ರಾಗ ನಾವು ಟೈಮಿಂಗ್ ಕರೆಕ್ಟಾಗಿ ಫಾಲೋ ಕುಚ್ಕೊಂಡ್ರೆ ಪಂಚರೆಲ್ಲ ಇದಾಗುತ್ತೆ. ಯಾರೋ ವಯಸ್ಸಾದ ಸಾವಿರ ಬಂದು ಬಿದ್ದರೆ ಲೇಟ್ ಆಗುತ್ತೆ. ಎಲ್ಲ ರೆಡಿ ಮಾಡಿಸಿ ಇದಾಗುತ್ತೆ, ಅಲ್ಲೆಲ್ಲ ಕಿತ್ತೋಗುತ್ತೆ, ರೆಡಿ ಮಾಡಿಸ್ಬೇಕು ಅವರು. ಒಟ್ಟಾರೆ ಈ ಸ್ಪೀಡ್ ಬ್ರೇಕರ್ನಿಂದ ಯಾರಾದ್ರೂ ಸಾಯೋ ತನಕ ಯಾರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ವಾ ಅನ್ಸುತ್ತೆ. ಕೂಡಲೇ ಈ ಸ್ಪೀಡ್ ಬ್ರೇಕರ್ ತೆಗಿರಿ, ಇಲ್ಲ ದುಸ್ಥಿತಿ ಮಾಡಿ ಅನ್ನೋದು ಪಬ್ಲಿಕ್ಸ್ ಒತ್ತಾಯ. ಇದನ್ನ ತೆರವು ಮಾಡುವಂಥ ಕೆಲಸವನ್ನ, ಹೊಸದಾಗಿ ಸ್ಪೀಡ್ ಬ್ರೇಕರನ್ನು ಹಾಕುವಂಥ ಕೆಲಸವನ್ನ ಯಾರು ಮಾಡದೇ ಇರುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ತರುತ್ತೆ. ಯಾಕಂದರೆ ಪ್ರತಿದಿನವೂ ಕೂಡ ಇಲ್ಲಿ ಆಕ್ಸಿಡೆಂಟ್ಗಳಾಗ್ತಿದ್ದಾವೆ ಅನ್ನುವಂಥ ಮಾತನ್ನು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಅದರಿಂದಾಗಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇದನ್ನು ತೆರವು ಮಾಡಿ ಹೊಸ ಸ್ಪೀಡ್ ಬ್ರೇಕರನ್ನು ಹಾಕಬೇಕು ಅನ್ನುವಂಥ ಒತ್ತಾಯವನ್ನು ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.